ಕೇಜ್ರಿವಾಲ್ ಅವರು ಕೊಡ್ತಾ ಇರತಕ್ಕಂಥ 6 ಭರವಸೆಗಳು ಅಥವಾ 6 ಗ್ಯಾರಂಟಿ ಯಾವುದು ಅಂತ ಹೇಳಿದ್ರೆ ನೋಡಿ, ಇಡೀ ದೇಶಾದ್ಯಂತ 24 ಗಂಟೆಗಳ ಕಾಲದ ಅನ್ಇಂಟರಪ್ಟೆಡ್, ತಡೆರಹಿತ, ನಿಮಗೆ ತೊಂದರೆ ಆಗದ ರೀತಿಯಲ್ಲಿ, ಅಡಚಣೆ ಇಲ್ಲದ ರೀತಿಯಲ್ಲಿ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಅವರ ಒಂದು ಘೋಷಣೆ. ದೇಶಾದ್ಯಂತ ಬಡವರಿಗಂತೂ ಉಚಿತವಾಗಿ ವಿದ್ಯುತ್ತನ್ನು ನಾವು ಕೊಡ್ತೀವಿ. ಪ್ರತಿ ಗ್ರಾಮ ನೆರೆಹೊರೆಯಲ್ಲಿ ಅತ್ಯುತ್ತಮ ಸರ್ಕಾರಿ ಶಾಲೆ ಇರುವಂತೆ ನಾವು ನೋಡ್ಕೊಳ್ತೀವಿ. ಪ್ರೈವೇಟ್ ಶಾಲೆಗೆ 1 ಲಕ್ಷ ಕಟ್ಟೋದು, 1.5 ಲಕ್ಷ ಕಟ್ಟೋದು, 75,000 ಕಟ್ಟೋದು, ಇದ್ಯಾವುದು ಬೇಡ, ಒಳ್ಳೆ ಸರ್ಕಾರಿ ಶಾಲೆನೇ ಇರಬೇಕು, ಆ ಥರ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಪ್ರತಿ ಗ್ರಾಮದಲ್ಲಿಯೂ ಕೂಡ ಮೊಹಲ್ಲಾ ಕ್ಲಿನಿಕ್, ನೀವು ಯಾರು ಪ್ರೈವೇಟ್ ಕ್ಲಿನಿಕ್ ಹೋಗೋದು, ಪ್ರೈವೇಟ್ ಆಸ್ಪತ್ರೆಗೆ ಹೋಗೋದು, ಅದಕ್ಕೆ ಅಷ್ಟು ಲಕ್ಷ ಇಷ್ಟು ಲಕ್ಷ, ಬದುಕಿದ್ರೆ ಇಷ್ಟು, ಡೆಡ್ ಬಾಡಿಗಾದರೆ ಇಷ್ಟು, ಈ ಥರದ್ದೇನೂ ಇರಲ್ಲ. ಮೊಹಲ್ಲಾ ಕ್ಲಿನಿಕ್ ಸರ್ಕಾರದೇ ಒಂದು ಒಳ್ಳೆ ಸುಸಜ್ಜಿತ ಕ್ಲಿನಿಕ್ ನಿಮಗಿರುತ್ತೆ. ಸ್ವಾಮಿನಾಥನ್ ಆಯೋಗದ ವರದಿಯ ಪ್ರಕಾರ ಬೆಂಬಲ ಬೆಲೆ ನಿಮಗೆ ನಿಗದಿಯಾಗಿದೆ, ತಲೆ ಕೆಡಿಸ್ಕೋಬೇಡಿ ನೀವು. ದೆಹಲಿಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಸಿಗುವಂತೆ ನಾವು ಮಾಡ್ತೀವಿ ಅಂತ ಕೂಡ ಕೇಜ್ರಿವಾಲ್ ಅವರು 6 ಗ್ಯಾರಂಟಿ ಯೋಜನೆಗಳನ್ನು ಜೈಲಲ್ಲಿ ಇದ್ದುಕೊಂಡೇ ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರಿಗೆ ನ್ಯಾಯಾಂಗ ಬಂಧನ ಆಗಿದೆ. ಇವತ್ತು ನ್ಯಾಯಾಂಗ ಬಂಧನ ಎಷ್ಟು ದಿನಗಳಿಗೆ